ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 1992, ಪ್ರಶ್ನೆ ನಂಬರ್ 68. ಏನು ಹೇಳ್ಯಾರ ಅವರು? ಕೆಳಗಿನವುಗಳಲ್ಲಿ ಯಾವುದು ಏಕೀಕ್ರಮ ಅಂತಂತ ಹೇಳ್ಯಾರ. ಇಲ್ಲಿ ಒಂದು ನೇಮಗಳು ನಿಮಗೆ ಒಂದು ವೇಳೆ ಮರ್ತಿದ್ರಿ ಅಂತಂದ್ರೆ ಅವಾಗ ನೀವು ಇದನ್ನು ಹೆಂಗೆ ಮಾಡಬೇಕು ಅದನ್ನು ನಾನು ತಿಳಿಸ್ನೋ, ಲಕ್ಷ್ಯ ಕೊಟ್ಟು. ಈಗ ಏಕೀಕ್ರಮ ಅಂದ್ರೆ ಮೊದಲು ಹೆಂಗೆ ಅದನ್ನು ತಿಳ್ಕೊಬೇಕು. ಏನದ ಇದು ಏಕೀಕ್ರಮ? ಏಕೀಕ್ರಮ ಬರೋಬರಿ ನೋಡ್ರಿ. ಏಕೀಕ್ರಮ ಬರೋಬರಿ ಮೊದಲು ಚಿಕ್ಕ ಭಿನ್ನ ರಾಶಿಯಿಂದ ನೀವೇನು ಮಾಡಬೇಕು? ಈ ಕಡೆ ಲಾಸ್ಟಕ್ಕೆ ಅದು ದೊಡ್ಡದಿರಬೇಕು. ಇದು ಏಕೀಕ್ರಮ. ಮೊದಲ ಚಿಕ್ಕ ಭಿನ್ನ ರಾಶಿ ಯಾವುದು, ಹೆಂಗೆ ಕಂಡುಹಿಡಬೇಕು? ಇಲ್ಲಿ ನೋಡಿ, ಅಂಶಗಳು ಸಮನಾಗಿದ್ದಾಗ ನೆನ್ಪಿಟ್ಕೋಬೇಕು. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ ಅಂತ ತಿಳ್ಕೋಬೇಕು. ಇಷ್ಟು ನಿಮ್ಗೆ ಗುರ್ತಿರ್ಬೇಕಿದು. ಏಕೀಕ್ರಮದಾಗ ಇದು ನೇಮ ಅನ್ವಸ್ತದ. ಏಕೀಕ್ರಮದಲ್ಲಿ ಮೊದಲು ಏನು ಬರಿಬೇಕಾಗ್ತದ? ನೀವು ಚಿಕ್ಕ ಭಿನ್ನ ರಾಶಿ ಬರಿಬೇಕಾಗ್ತದೆ. ಇಳಿಕೆ ಕ್ರಮದಾಗ ದೊಡ್ಡ ಭಿನ್ನ ರಾಶಿ ಬರಿಬೇಕಾಗ್ತದೆ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ ಆಗ್ತದೆ. ಇದು ನೆನಪಿಟ್ಕೊ. ಈ ಸೂತ್ರದ ಪ್ರಕಾರ ಅತಿ ದೊಡ್ಡ ಅಂಕಿ ಯಾವುದು? ಎದ್ರಾಗ ಛೇದದಾಗ ದೊಡ್ಡ ಅಂಕಿ ಎಲ್ಲಿ ಅದು ಹುಡುಕ್ಯಾಡ್ರಿ. ಫಸ್ಟ್ಗೆ ದೊಡ್ಡ ಅಂಕಿ ಬರಬೇಕು. ಆಮೇಲೆ ಇಲ್ಲಿ ಬಂದವರು ದೊಡ್ಡ ಸಂಖ್ಯೆನೇ ಇದು. ಇಲ್ಲಿ ಅದ. ಇವತ್ತು ಎರಡು ಏನಾಗಿಬಿಟ್ಟವ? ಇದರ 37 ದೊಡ್ಡದ, ಫಸ್ಟಿಗೆ ಬರಬೇಕಾಗಿತ್ತು, ಬಂದಿಲ್ಲ. ಇದು ಉತ್ತರ ತಪ್ಪ. ಹೆಂಗೆ ನಾವು ಏಕೀಕ್ರಮದಾಗ ಬರಿಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ನೀವು ಅಂಶಗಳು ಸಮನಾಗಿದ್ದಾಗ ನೀವು ಚಿಕ್ಕ ಭಿನ್ನ ರಾಶಿ ಮೊದಲು ಬರಿಬೇಕಾಗ್ಯದ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ. ಈ ಗುಂಪಿನೊಳಗೆ ಅತಿ ದೊಡ್ಡ ಅಂಕಿ ಯಾವುದು? 37. ಲಾಸ್ಟಕ್ಕೆ ಅದಾಗೋದಲ್ಲ. ಇದರಾಗ ಇಲ್ಲಿ 37 ಎರಡನೇ ಸ್ಥಾನದಾಗ ಅದ, 37 ಒಂದನೇ ಸ್ಥಾನದಾಗ ಅದ, ಇಲ್ಲೂ 37 ಒಂದನೇ ಸ್ಥಾನದಾಗ ಅದ. ಇನ್ನು ಇದಕ್ಕಿಂತಲೂ ಸ್ವಲ್ಪ ಸಣ್ಣ ಅಂಕಿ ಯಾವ್ದಾಗ್ತದೆ ನೋಡ್ರಿ? 29 ಅದ. ಇದು ಹೌದು. 29ಕ್ಕಿಂತಲೂ ಚಿಕ್ಕ ಅಂಕಿ ಯಾವುದು? 25 ಬರಬೇಕಾಗಿತ್ತು. ಇದಕ್ಕಿಂತಲೂ ಚಿಕ್ಕದು, ಇದೇ ದೊಡ್ಡ ಅಂಕಿ. ಅದಕ್ಕಿಂತಲೂ ಸ್ವಲ್ಪ ಸಣ್ಣದು, ಇದಕ್ಕಿಂತಲೂ ಸ್ವಲ್ಪ ಸಣ್ಣದಂದ್ರೆ ಇದು. ಲಾಸ್ಟಕ್ಕೆ ಹಾಕ್ಯಾನಂದ್ರೆ ಉತ್ತರ ಯಾವ್ದಾಗ್ತದ? ಡಿ ಆಗ್ತದ. ನೋಡ್ರಿ, ಇದು ಬಾಯಲ್ಲೇನೆ. ಯಾವಾಗಲಾದರೂ ಅಂಶಗಳು ಸಮನಾಗಿದ್ದಾಗ ನಿಮ್ಗೆ ಏಕೀಕ್ರಮ ಬರೆಯುವಾಗ ಮೊದಲು ಚಿಕ್ಕದು ಬರಿಬೇಕಾಗ್ತದೆ. ಆಮೇಲೆ ಸ್ವಲ್ಪ ದೊಡ್ಡದು, ಆಮೇಲೆ ಸ್ವಲ್ಪ ದೊಡ್ಡದು, ಆಮೇಲೆ ದೊಡ್ಡದು ಭಿನ್ನ ರಾಶಿ. ಅಂಕೆಲ್ಲ ಅಂಕಿ ಏನಾಗ್ತದೆ? ಛೇದದಲ್ಲಿ ಮೊದಲು ದೊಡ್ಡ ಅಂಕಿ ಚಿಕ್ಕ ಭಿನ್ನ ರಾಶಿ, ಅದಕ್ಕಿಂತಲೂ ಸ್ವಲ್ಪ ಸಣ್ಣದು 29, ಅದಕ್ಕಿಂತಲೂ ಸಣ್ಣದು 25, ಇದು 25ಕ್ಕಿಂತಲೂ ಸಣ್ಣದು 19 ಅಂದ್ರೆ ಇದು ಏಕೀಕ್ರಮ ಆಗ್ತದ. 19, 25, 29, 37 ಇದು ಇಳಿಕೆ ಕ್ರಮ ಆಗ್ತದ. ಇದನ್ನ ನೆನ್ಪಿಟ್ಕೋಬೇಕು. ನೋಡ್ರಿ, ಲಾಸ್ಟಿಗೆ 37 ಅದ ಇಲ್ಲ ನೋಡ್ರಿ, 29 ಸೆಕೆಂಡ್ ಅದ ಇಲ್ಲ ನೋಡ್ರಿ, 25 ಥರ್ಡ್ ಅದ, 19 ಇದು ದೊಡ್ಡ ಭಿನ್ನ ರಾಶಿ. ಇದು ದೊಡ್ಡದು, ಅದಕ್ಕಿಂತಲೂ ಸಣ್ಣ, ಅದಕ್ಕಿಂತಲೂ ಸಣ್ಣ, ಅದಕ್ಕಿಂತಲೂ ತೀರ ಸಣ್ಣ.
ಆಮೇಲೆ ಇದಕ್ಕಿಂತಲೂ ಇದು ಏನಾಗ್ತದ ದೊಡ್ಡದಾಗ್ತದೆ, ಇದಕ್ಕಿಂತಲೂ ಇದು ಇದಾಗ್ತದೆ. ಏನು ಈ ಏಕೀಕ್ರಮದಾಗ ಮೊದಲು ಚಿಕ್ಕ ಭಿನ್ನ ರಾಶಿಯಿಂದ ಏರ್ಕೋತ ಹೋಗ್ತದ. ಇದು ಅತಿ ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು, ಅದಕ್ಕಿಂತಲೂ ತೀರಾ ದೊಡ್ಡದು, ಇದು ಅತಿ ದೊಡ್ಡ ಭಿನ್ನ ರಾಶಿ. ಆಮೇಲೆ ನಿಮಗೆ ಜರ್ ಒಂದು ವೇಳೆ ಇದನ್ನು ಮರೆತಿರಿ ಅಂತಂದ್ರೆ ನೀವು ಏನು ಮಾಡಬೇಕು, ಇದನ್ನು ದಶಮಾಂಶದಾಗ ಮಾಡಿಬಿಡ್ಬೇಕು. ಅದು ಒಟ್ಟ ಇಲ್ರಿ ಇದು ಸೂತ್ರ ಏನೋ ಹೇಳಿದ್ರು ಸರು, ಅದು ನೆನಪಿನಿಂದ ಅದು ಹೋತಂದು ಬೇಕಾದ ಭಿನ್ನ ರಾಶಿ ಹಚ್ಕೊಂಡು ಬಿಡ್ರಿ, ಬೇಕಾದ ಹಚ್ಕೋರಿ ನೀವು. 12, 12, 19, ಆಮೇಲೆ 12, 25, 12, 25, 12, 12, 29 ಒಂದು ಬೇಕಾದ ಭಿನ್ನ ರಾಶಿ ಹಚ್ಕೋರಿ ನೀವು. 12, 30 ಇದನ್ನ ಮೂಲ, ಇದರದ ಮೂಲ ದಶಮಾಂಶ ಮಾಡ್ಕೊಂಡು ಬಿಡ್ಬೇಕು. 12 ಇಲ್ಲಿ ಪೈಲ ಹಿಡದ ಇದನ್ನ ದಶಮಾಂಶ ಮಾಡಿ 12 ಭಾಗಿಲೆ 19 0 ಬಿಂದು, ಅಥವಾ 19 114, 19 114, 10 4 ಆದ್ರೆ 6 ಕೈಲೇ ಬಂತು 1, 12 5 ಆದ್ರೆ 7, ಮುಂದೊಂದು ಪೂಜೆ ತಗೋಬೋದು. 19 4 76 ದೊಡ್ಡದಾಯ್ತು. 3 9 27 2, 3 1 3 1 2, 19 4 76, 19 114 ಆದ್ರು, 12 5 ಆದ್ರೆ 7. ಸ್ವಲ್ಪ ಇಲ್ಲಿ ದಶಮಾಂಶದಾಗ ಸ್ವಲ್ಪ ಭಾಗಿಸೋದ್ರೊಳಗೆ ಸ್ವಲ್ಪ ಅದೇ 19 8 8 9 72 7, 8 1 8 1 7 15, 19 8 119 19 7 7 9 63, 6 7 1 7 1 6 13, ಮತ್ತು 6ಲೇನೆ ಕರೆಕ್ಟ್ ಆಯ್ತು. 6 6 9 54 ಕೈಲ ಬಂತು 5, 6 1 6 1 5 11, 19 114. ಆ ಥರ 4 ಆದ್ರೆ 6 ಕೈಲ ಬಂತು 1 0 0. 19 19 57 ಕೂಡ್ಸಲ್ಲೇ ಮೊಳ ತಪ್ಪಿರ್ತಾವ. ಸಾಕು, 2 ಸ್ಥಾನ ಇಟ್ಬಿಡ್ರಿ. 0.63 ಇಟ್ಬಿಡ್ರಿ. ಇನ್ನು ಇದನ್ನು 25 4 100 ಅಂದ್ರೆ ಇದನ್ನು ದಶಮಾಂಶದಾಗ 12 4 48, ಇದು 100ಕ್ಕೆ ಭಾಗ ಹೋಗ್ತದೆ ನೋಡ್ರಿ. 25 ಏನಾಗಿದೆ 100ಕ್ಕೆ ಭಾಗ ಹೋಗ್ತದಿಲ್ಲ ನೋಡ್ರಿ. 25ಕ್ಕೆ 100ಕ್ಕೆ ಭಾಗ ಹೋಗಿ 25 1 25 4 ಆ 12 ಅದಕ್ಕೆ ಗುಣಾಕಾರ ಮಾಡಿಬಿಡ್ರಿ. 12 4 48. ಇನ್ನು 12ಕ್ಕೆ ನೀವು 29ಕ್ಕೆ ಗುಣಾಕಾರ, 29 ಪೂಜೆ 29 4 ನೋಡ್ರಿ. 4 9 36 3, 4 2 8 1 3 11, 10 6 ಆದ್ರೆ 4 ಕೈಲ ಬಂತು 0 1 0 ತೋರಿ. 29 2 58 ದೊಡ್ಡದಾಗ್ತದ. 29 1 29, 10 9 ಆದ್ರೆ 1 0, 4 3 ಆದ್ರೆ 1 ಅಂದರೆ 0.41. ಇನ್ನು 37 12 ಭಾಗಿಲೆ 37 0.1 0 ತಗೋರಿ. 3 4 12 ದೊಡ್ಡದಾಗ್ತದ. 3 3 ಹಚ್ಚರಿ. 3 7 21 2, 3 3 9 1 2 11. ನೋಡ್ರಿ ಇದನ್ನ ಹೆಂಗೆ ಭಾಗಾಕಾರ ಮಾಡ್ಬೇಕು ಅನ್ನೋದು ತೋರಿಸ್ತು. 37 ಮೈಗೆ ಬರುದಿಲ್ಲ ನಿಮಗೆ. 12 ಒಂದು ಬಿಂದು ಕೊಟ್ರಿ, 0 ತೊಗೊಂಡ್ರಿ. 3 3 9, 3 4 12 ದೊಡ್ಡದಾಗ್ತದೆ. 3 3 ಹಚ್ಚರಿ. 37ಕ್ಕೆ 3ಕ್ಕೆ ಗುಣಾಕಾರ ಮಾಡಿದ್ರೆ 3 7 21 2, 3 3 9 1 2 11. ಹೆಂಗೆ ಭಾಗಾಕಾರ ಮಾಡ್ಬೇಕು ಅನ್ನೋದು ನೀವು ತಿಳ್ಕೋಬೇಕು. 0 1 0 ತಗೋರಿ. 3 2 7 2 14 ಕೈಲ ಬಂತು 1, 2 3 6 1 7, 10 4 ಆದ್ರೆ 6 ಕೈಲ ಬಂತು 1 14, 0.32.
ಈಗ ದಶಮಾಂಶಗಳನ್ನು ತೆಗೆದು ಬಿಡ್ಬೇಕೀಗ. ಎಷ್ಟಾಯ್ತು? 63 ಆಯ್ತು, 48 ಆಯ್ತು, ಆಮೇಲೆ 41 ಆಯ್ತು, ಆಮೇಲೆ ಇದು 32 ಆಯ್ತು. ಏನು ಹೇಳ್ಯಾರ ಅವರು? ಏರಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ಮೊದಲು ಚಿಕ್ಕ ಅಂಕಿ ಯಾವುದು? 32. ಅದರ ಮೂಲ ಏನು ಅದನ್ನು ಬರಿಬೇಕು. 32ರ ಮೂಲ 12, 37 ಅಂಶ. ನೋಡ್ರಿ, ಇದೊಂದು ರೀತಿ ಒಳಗೆ ಕಲಿಬೇಕು ನೀವು. ಅಂಶಗಳು ಛೇದಗಳು ಗೊತ್ತಿಲ್ಲ, ಇಷ್ಟ ನೀವು ಕಲ್ತು ಬಿಟ್ರೆ. ಅದಕ್ಕಿಂತಲೂ ಸ್ವಲ್ಪ ಅಂಕಿ ದೊಡ್ಡದಿದು. ಅದರ ಮೂಲ 12, 29. ಅದಕ್ಕಿಂತ ಸ್ವಲ್ಪ ದೊಡ್ಡದು 12, 25. ಇದಕ್ಕಿಂತಲೂ ಅಂಕಿ ದೊಡ್ಡದು 12, 19. ನೋಡಿ, ಹಿಂಗೆ ನೀವು ದಶಮಾಂಶದಾಗೂ ಮಾಡ್ಬೋದು. ಇದು ಎಲ್ಲದ ಉತ್ತರ ಹುಡ್ಕ್ಯಾಡ್ರಿ. 37, 29, 25, 19 ಉತ್ತರ ಸಂಖ್ಯೆ ಡಿ ದಾಗದ. ನಿಮಗೆ ಒಂದು ವೇಳೆ ಏನಾದರೂ ನಿಮಗಿದ ನಿಯಮಗಳು ಮರ್ತರಿ ಅಂತಂದ್ರೆ ನೀವು ಇವುಗಳನ್ನು ದಶಮಾಂಶದಾಗ ಮಾಡಿ, ನೀವು ಇವುಗಳನ್ನು ದಶಮಾಂಶದಾಗ ಮಾಡಬೇಕು. 12ಕ್ಕೆ 19ಕ್ಕೆ ಭಾಗಿಸಿದಾಗ 0.63 ಬಂತು. 12ಕ್ಕೆ 25 ಭಾಗಿಸಿದ್ರೆ 0.48 ಬಂತು. 29, 12ಕ್ಕೆ 29 ಭಾಗಿಸಿದ್ರೆ 0.41 ಬಂತು. 12ಕ್ಕೆ 37 ಭಾಗಿಸಿದ್ರೆ 32 ಬಂತು. ಏರಿಕೆ ಕ್ರಮ ಅಂದ್ರೆ ಬರೋ ಚಿಕ್ಕ ಅಂಕಿಯಿಂದ ದೊಡ್ಡದು. ಪೂರ್ಣ ಸಂಖ್ಯೆದಾಗ ಏನಾಗ್ತದೆ? ಚಿಕ್ಕ ಅಂಕಿಯಿಂದ ದೊಡ್ಡದು. ಅದನ್ನ ನೆನ್ಪಿಟ್ಕೋರಿ. 32 ಅತಿ ಚಿಕ್ಕ ಅಂತೂ ಮೂಲ ಭಿನ್ನ ರಾಶಿ 12, 37. ಇದು 2ನೇ ನಂಬರ್ದಾಗ 12, 29. ಇದು 3ನೇ ನಂಬರ್ ದೊಡ್ಡದು 12, 25 ಲಾಸ್ಟ್. ಇದು ಏರಿಕೆ ಕ್ರಮ. ಯಾವುದೇ ಒಂದು ಭಿನ್ನ ರಾಶಿ ನೀವು ಒಂದು ಅಂಕ ಸಹಿತ ಹೋಗಬಾರ್ದಪ್ಪ ಅಂತಂದ್ರೆ ನೀವು ಹಿಂಗೆ ದಶಮಾಂಶದ ಮಾಡೋದು ಕಲಿಬೇಕು. ಅಂದ್ರೆ ನಿಮಗೆ ಈ ನಿಯಮಗಳು ನೆನಪಿನ ಹೋಯ್ತು ಅಂತ ಕಲಿಕೆ. ಈ ಪದ್ಧತಿಯಲ್ಲಿ ಮಾಡಿ ನೀವು ದಶಮಾಂಶನ ಮಾಡ್ಬೋದು. ಚಂದ ಅಂಶ ಹೇಳ್ದ ಬರ್ಬೋದು.